ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಇದ್ರು. ಅವರು ಸಾಕಷ್ಟು ಆ ಥರ ಸಿನಿಮಾ ಮಾಡಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ನಿರ್ಮಾಪಕಿ ಅಂತ ಹೆಸರು ಮಾಡಿ ಹೋದವರು. ಇಡೀ ಚಿತ್ರರಂಗಕ್ಕೆ ಅದೊಂದು ಎಲ್ಲೋ ಒಂದು ಕಡೆ ಸಂಕಷ್ಟದ ಕಾಲ ಅನ್ಕೋತೀನಿ. ಯಾಕಂದರೆ ಮೊದಲಿಂದು ಆ ಒಂದು ಕ್ರೇಜು, ಎನರ್ಜಿ ಆ ಆಡಿಯನ್ಸಲ್ಲೂ ಇಲ್ಲ, ಮೇಕರ್ಸಲ್ಲೂ ಇಲ್ಲ. ಹೌದಾ, ಹಾಗಾದರೆ ಓ ಟಿ ಟಿ ಬಂದೇ ಇವೆಲ್ಲ ಆಯಿತಾ ಅಂತ. ಇನ್ನು ಕೆಲವರು ಇಲ್ಲ, ಪ್ಯಾನ್ ಇಂಡಿಯಾ ಬಂದುಬಿಟ್ಟು ಸಿನಿಮಾಗಳು ಬಂದವು, ದೊಡ್ಡ ಮಟ್ಟದ ಸಿನಿಮಾ ಮಾತ್ರ ಗೆಲ್ಲಿಸ್ತಾರೆ ಜನ, ಅವಾಗ ಮಾತ್ರ ಥಿಯೇಟ್ರಿಗೆ ಬಂದುಬಿಟ್ಟು ಸುಮ್ಮನಾಗ್ತಾರೆ. ದೊಡ್ಡ ದೊಡ್ಡ ಬ್ಯಾನರ್ದು ದೊಡ್ಡ ದೊಡ್ಡ ಸಿನಿಮಾಗಳು, 100 ಕೋಟಿ 50 ಕೋಟಿ ಸಿನಿಮಾ, ಅದಕ್ಕೆ ಮಾತ್ರ ಜನ ಬರುವಂಥದ್ದು ಆಗ್ಬಿಟ್ಟಿದೆ. ಪ್ರೀಮಿಯರ್ ಶೋ ಬಿಟ್ಬಿಡಿ, ನಮಗೆ ಅದು ಈಸಿಯಾಗಿ ಸಿಗತ್ತೆ, ಹೋಗ್ತೀವಿ ನೋಡ್ಕೊಳ್ತೀವಿ. ಅದಲ್ಲ, ನಾನಾಗಿ ನನ್ನ ಕೈಯಿಂದ ದುಡ್ಡು ಹಾಕಿ ನನ್ನ ಮನೆಯವ್ರನ್ನೆಲ್ಲ ಒಂದು 5 ಜನನೋ 3 ಜನ ಅಥವಾ ನಾನು ನನ್ನ ಹೆಂಡ್ತಿನೋ ಮಕ್ಕಳೋ ಅಪ್ಪನೋ ಯಾರನ್ನೋ ಕರ್ಕೊಂಡು ಒಂದು ಸಿನಿಮಾಕ್ಕೆ ಹೋಗಿ ಬಂದಿದ್ದೀನಿ ಅಂತ ನೆನಪೇ ಆಗ್ತಿಲ್ಲ. 1 ಕೋಟಿ 2 ಕೋಟಿ ಸಿನಿಮಾ ಮಾಡೋರೆಲ್ಲ ಬೇರೆ ಕಡೆ ಎಲ್ಲೋ ಬಿಸ್ನೆಸ್ಗೆ ಹೊಟ್ಟೋಗ್ಬಿಟ್ರು. ಇನ್ನು ದೊಡ್ಡ ದೊಡ್ಡ ನಿರ್ಮಾಪಕರು ಬಿಡಿ, ಅವ್ರಿಗೇನು ಅದೊಂದು ದೊಡ್ಡ ಲಾಸ್ ಅಲ್ಲ, ಅವರು ಮಾಡ್ತಾರೆ, ಗೆಲ್ತಾರೆ. ಅಂದರೆ 100 ಕೋಟಿ ಹಾಕಿ 100 ಕೋಟಿ ಗೆಲ್ಲಕ್ಕೆ ಗೊತ್ತಿದೆ ಸಿನಿಮಾ ಮಾಡೋರಿಗೆ, ಮೇಕರ್ಸ್ಗೆ. ಈ 2 ಕೋಟಿ 5 ಕೋಟಿ ಅಲ್ಲಿ ಇದ್ದಾರಲ್ಲ, ಈ ಇದರಲ್ಲಿ ಇರೋರಿಗೆಲ್ಲ ನಾವು ಹಾಕಿ ದುಡ್ಡು ಬರಲ್ಲ ಅಂತ ಗ್ಯಾರಂಟಿ ಕೈ ಬಿಟ್ಬಿಡ್ತಾರೆ ಒಂದೊಂದ್ಸತಿ. ಕೊತ್ತಲವಾಡಿ ನಿರ್ಮಾಪಕರು ಪುಷ್ಪಾ ಮೇಡಮು ಧೈರ್ಯ ಮಾಡಿದ್ದಾರೆ. ಯಾಕೆ ಅಂದರೆ ಸಿನಿಮಾ ಗೆಲ್ಲತ್ತೆ, ಕತೆ ಚೆನ್ನಾಗಿದೆ, ಅದೊಂದು ನೇಟಿವಿಟಿ ಗುಣ ಇದೆ, ಅದಕ್ಕೆ ಒಂದು ಹಳ್ಳಿನ ಸೊಗಡು, ಮಣ್ಣು, ವಾಸನೆ, ಆ ಕಲ್ಚರು, ಅದನ್ನೆಲ್ಲ ಇಟ್ಕೊಂಡು ಮಾಡಿದಂತಹ ಸಿನಿಮಾ ಸಾಧಾರಣವಾಗಿ ಗೆದ್ದಿದ್ದಾವೆ. ಹೌದು. ಹಾಗೆ ಈ ಸಿನಿಮಾ ಕೂಡ ಗೆಲ್ಲತ್ತೆ ಅನ್ನೋ ಭರವಸೆಗೆ ಇವರು ತುಂಬ ಜವಾಬ್ದಾರಿಯುತವಾಗಿ ಸಿನಿಮಾ ಮಾಡಿದ್ದಾರೆ. ಆ ಥರದ್ದು ಒಂದು ಹಿನ್ನೆಲೆ ಇರುವಂಥ ಯಶ್ ಸರ್ಗೆ ಒಂದು ಕನಸಿದೆ, ಇಡೀ ಕನ್ನಡ ಚಿತ್ರರಂಗನ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಬೇಕು, ಎಲ್ಲರೂ ಗೆಲ್ಲಬೇಕು. ಅದೇ ಒಂದು ಥಾಟ್ ಪ್ರೋಸೆಸ್ಸಲ್ಲಿ ಅಥವಾ ಒಂದು ಚಿಂತನೆಯಲ್ಲಿ ಅವ್ರ ಅಮ್ಮ ಕೂಡ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಎಸ್ ಸರ್. ಹೇಗಿದೆ ಸರ್ ಸಿನಿಮಾ ಜರ್ನಿ? ಚೆನ್ನಾಗಾಗ್ತಾ ಇದೆ. ಒಂದಷ್ಟು ವರ್ಷಗಳು ಚೆನ್ನಾಗಾಯಿತು. ಈಗ 1 ವರ್ಷದಿಂದ ಸ್ವಲ್ಪ ಏರುಪೇರು ನಡೀತಾ ಇದೆ. ಅಂದರೆ ಇಡೀ ಚಿತ್ರರಂಗಕ್ಕೆ ಅದೊಂದು ಎಲ್ಲೋ ಒಂದು ಕಡೆ ಸಂಕಷ್ಟದ ಕಾಲ ಅನ್ಕೋತೀನಿ. ಯಾಕಂದರೆ ಮೊದಲಿಂದು ಆ ಒಂದು ಕ್ರೇಜು, ಎನರ್ಜಿ ಆ ಆಡಿಯನ್ಸಲ್ಲೂ ಇಲ್ಲ, ಮೇಕರ್ಸಲ್ಲೂ ಇಲ್ಲ. ಸೊ ಹಾಗಾಗಿ ಇನ್ನಷ್ಟು ಬೇರೆ ರೀತಿಯ ವಿಭಿನ್ನತೆ ಏನೋ ಬೇಕು ಆಡಿಯನ್ಸಿಗೆ, ಅದನ್ನು ನಾವು ಕೊಡಬೇಕಾಗಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಪಿನ್ ಪಾಯಿಂಟ್ ಮಾಡಿ ಇದೇ ತಪ್ಪು, ಅದನ್ನು ಸರಿ ಮಾಡ್ಕೋಬೇಕು ಅಂತ ಹೇಳೋಕ್ಕಾಗಲ್ಲ. ಆ ಥರದ್ದು ಯಾವುದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಎಲ್ಲರೂ ಒಂದೇ ಹೇಳ್ತಿರೋದು, ಓ ಟಿ ಟಿ ಬಂತು, ಸಿನಿಮಾಕ್ಕೆ ಬರ್ತಿಲ್ಲ ಜನ. ಇದು ಕಾಮನ್ ಕಂಪ್ಲೇಂಟ್. ಹೌದಾ, ಹಾಗಾದರೆ ಓ ಟಿ ಟಿ ಬಂದೇ ಇವೆಲ್ಲ ಆಯಿತಾ ಅಂತ. ಇನ್ನು ಕೆಲವರು ಇಲ್ಲ, ಪ್ಯಾನ್ ಇಂಡಿಯಾ ಬಂದುಬಿಟ್ಟು ಸಿನಿಮಾಗಳು ಬಂದವು, ದೊಡ್ಡ ಮಟ್ಟದ ಸಿನಿಮಾ ಮಾತ್ರ ಗೆಲ್ಲಿಸ್ತಾರೆ ಜನ, ಅವಾಗ ಮಾತ್ರ ಥಿಯೇಟ್ರಿಗೆ ಬಂದುಬಿಟ್ಟು ಸುಮ್ಮನಾಗ್ತಾರೆ. ದೊಡ್ಡ ದೊಡ್ಡ ಬ್ಯಾನರ್ದು ದೊಡ್ಡ ದೊಡ್ಡ ಸಿನಿಮಾಗಳು, 100 ಕೋಟಿ 50 ಕೋಟಿ ಸಿನಿಮಾ, ಅದಕ್ಕೆ ಮಾತ್ರ ಜನ ಬರುವಂಥದ್ದು ಆಗ್ಬಿಟ್ಟಿದೆ. ಈ ಸಣ್ಣ ಪುಟ್ಟದ 2 ಕೋಟಿ ಸಿನಿಮಾ 1 ಕೋಟಿ ಸಿನಿಮಾಗೆ ಜನ ಬರಲ್ಲ. ಕಂಟೆಂಟ್ ಸಿನಿಮಾ ಬೇಡವೇನೋ ಅಥವಾ ಬೇಕಾ, ಅಥವಾ ಅವೇನ ಗಟ್ಟಿನ ಸಿನಿಮಾ ಚಿತ್ರರಂಗ ಗೆಲ್ಲೋದಕ್ಕೆ ಅಥವಾ ಬೆಳೆಸೋದಕ್ಕೆ? ಇವೆಲ್ಲ ಒಂದಷ್ಟು ಈ ಸಿದ್ಧ ಸೂತ್ರಗಳೇ ಇಲ್ಲ. ಅಂದರೆ ಒಂದು ಫಾರ್ಮುಲಾ ಹಾಕ್ಕೊಂಡು ಈ ಥರ ಮಾಡಿದ್ರೆ ಸಿನಿಮಾ ಗೆಲ್ಲತ್ತೆ ಅಂತ ಗೊತ್ತಿದ್ರೆ ಎಲ್ಲರೂ ಮಾಡಿಬಿಡ್ತಾ ಇದ್ರು. ಅದು ಆಗ್ತಿಲ್ಲ. ಇದಕ್ಕೆ ಪರಿಹಾರ ಸದ್ಯದ ಮಟ್ಟಿಗೆ ನೋಡಿದ್ರೆ ಪರಿಹಾರನೇ ಇಲ್ಲ ಅನ್ನೋ ಥರ ಅನ್ಸುತ್ತೆ. ಓ, ಇದು ಹೀಗೇನೆ ಇದು ಅಂತ. ಅಥವಾ ಕೆಲವರು ಒಂದು ಸೈಕಲ್ ಸರ್, ಅದು ಈ ಚಕ್ರ ತಿರುಗಿ ಇನ್ನೋಗಿ ನೆಕ್ಸ್ಟು ಸ್ವಲ್ಪ ದಿನಕ್ಕೆಲ್ಲ ನಾರ್ಮಲ್ ಆಗಿ ಮತ್ತೆ ಆಡಿಯನ್ಸ್ ಬಂದು, ಹೌದಾ ಆ ಥರ ಆಗುತ್ತಾ ಅಂತನೂ ಪ್ರಶ್ನೆ ಬರುತ್ತೆ ನಮ್ಮ ಮನಸ್ಸಲ್ಲಿ. ಗೊತ್ತಿಲ್ಲ. ಇದನ್ನೊಂದಷ್ಟು ಚರ್ಚೆ ಮಾಡಬೇಕು. ಇದು ಹೇಗೆ ಇದನ್ನು ಗೆಲ್ಲಿಸುವಂಥದ್ದು, ಆಡಿಯನ್ಸನ್ನು ಆಕರ್ಷಣೆ ಮಾಡೋದು, ಚಿತ್ರ ಮಂದಿರಕ್ಕೆ ಬರೋ ಥರ ಹೇಗೆ ಮಾಡಬೇಕು ಅನ್ನೋದಕ್ಕೆ ಉತ್ತರಗಳೇ ಇಲ್ಲ. ಅದಕ್ಕೊಂದು ಕಮಿಟಿ ಆಗಿ ಚರ್ಚೆ ಮಾಡಿದ್ರೆ ಒಳ್ಳೇದೇನೋ. ಅಂದು 4 ಜನ ದೊಡ್ಡವರೆಲ್ಲ ಕೂತು, ಅದು ಕೂಡ ಸಾಲ್ವ್ ಆಗುತ್ತಾ ಗೊತ್ತಿಲ್ಲ, ಬಟ್ ಒಂದಷ್ಟು ಚರ್ಚೆ ಆಗಬೇಕಾಗಿದೆ ಇವತ್ತು ಈ ಕಾಲಘಟ್ಟದಲ್ಲಿ. ನಿಮ್ಮ ಪ್ರಕಾರ ಅಂದರೆ ಓ ಟಿ ಟಿ ಅಷ್ಟೊಂದು ಎಫೆಕ್ಟು ಆಗ್ತಿದ್ಯಾ ಅಂತ ಚಿತ್ರರಂಗದ ಮೇಲೆ? ಆ ಮಟ್ಟಕ್ಕೆ ಎಫೆಕ್ಟ್ ಆಗ್ತಿದ್ಯಾ ಅಂತ? ಅದೇ, ಇದು ನಿಮ್ಮನ್ನು ನಾನು ಇವಾಗ ಪ್ರಶ್ನೆ ಕೇಳ್ತೀನಿ. ಮೊದಲು ವಾರಕ್ಕೆ 1 ಸಿನಿಮಾ ನೋಡ್ತಿದ್ರಾ? ಮೊದಲು ಅಂದರೆ ಒಂದು 5 ವರ್ಷ ಹಿಂದೆ ಹೋಗೋಣ, ಅಥವಾ 3 ವರ್ಷ ಹಿಂದಕ್ಕೆ ಹೋದ್ರು ವಾರಕ್ಕೆ 1 ಸಿನಿಮಾ ನೋಡ್ತಿದ್ರಾ? ಖಂಡಿತ ಅಲ್ವಾ ಸರ್?
ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ನೋಡ್ತಾ ಇದ್ವಿ, ಹೌದು ಹೌದು. ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ವಿ. ಇವತ್ತು ನೀವು ಸುಮ್ಮನೆ ಒಂದು 6 ತಿಂಗಳ ಹಿಂದಕ್ಕೆ ಹೋಗಿ ಎಷ್ಟು ಸಿನಿಮಾ ನೋಡಿದ್ದೀನಿ ನಾನು ದುಡ್ಡು ಕೊಟ್ಟು, ಅಥವಾ ಪ್ರೀಮಿಯರ್ ಶೋ ಬಿಟ್ಬಿಡಿ, ನಮಗೆ ಅದು ಈಸಿಯಾಗಿ ಸಿಗತ್ತೆ, ಹೋಗ್ತೀವಿ ನೋಡ್ಕೊಳ್ತೀವಿ. ಅದಲ್ಲ, ನಾನಾಗಿ ನನ್ನ ಕೈಯಿಂದ ದುಡ್ಡು ಹಾಕಿ ನನ್ನ ಮನೆಯವ್ರನ್ನೆಲ್ಲ ಒಂದು 5 ಜನನೋ 3 ಜನ, ಅಥವಾ ನಾನು ನನ್ನ ಹೆಂಡ್ತಿನೋ ಮಕ್ಕಳೋ ಅಪ್ಪನೋ ಯಾರನ್ನೋ ಕರ್ಕೊಂಡು ಒಂದು ಸಿನಿಮಾಕ್ಕೆ ಹೋಗಿ ಬಂದಿದ್ದೀನಿ ಅಂತ ನೆನಪೇ ಆಗ್ತಿಲ್ಲ. ನಮಗೆ ಬಿಡಿ, ನಮ್ದಲ್ಲ, ಕಾಮನ್ ಮ್ಯಾನ್ಗೆ ಹೇಳ್ತಾ ಇರೋದು ನಾನು. ಆ ಥರದ್ದು ತುಂಬ ಜನ ನಮ್ಮ ಜೊತೆ ಇರೋರ್ನೆಲ್ಲ ಕೇಳಿದ್ರೆ, ಸರ್ 6 ತಿಂಗಳಾಯಿತು, ಯಾವುದೋ ಇದಕ್ಕೆ ಹೋಗಿದ್ದೆ ಸರ್, KGF ಬಂದಾಗ, ಕಾಂತಾರ ಬಂದಾಗ ಹೋಗಿದ್ದೆ ಸರ್, ಆಮೇಲೆ ಹೋಗೇ ಇಲ್ಲ ಯಾವುದು. ಅಂದರೆ ಆ ಸಿನಿಮಾ ನೋಡೋ ಒಂದು ಇದಿತ್ತಲ್ಲ, ಪದ್ಧತಿ ಇತ್ತು. ಯಾರು ಗೆಸ್ಟ್ಗಳು ಬಂದರೆ ಒಂದು ಸಿನಿಮಾ ಕರ್ಕೊಂಡು ಹೋಗೋದಿತ್ತು, ಇನ್ಯಾರೋ ಫ್ರೆಂಡ್ಸ್ ಬಂದರೆ ಕರ್ಕೊಂಡು ಹೋಗೋದಿತ್ತು, ಸುಮ್ಮನೆ ರಜಾ ಬಂದರೆ ಸಿನಿಮಾಕ್ಕೆ ಹೋಗೋದಿತ್ತು, ಹಬ್ಬ ಬಂದರೆ ಸಿನಿಮಾಕ್ಕೆ, ಯಾವುದೂ ಇಲ್ಲ ಈಗ. ನೀವೇ ಮನೆಯಲ್ಲೇ ಎಲ್ಲ ಅವ್ರವ್ರ ರೂಮಲ್ಲೇ ಅಥವಾ ಮೊಬೈಲಲ್ಲಿ ಹಾಕ್ಕೊಳ್ತಾರೆ. ಕೆಲವರು ಸಣ್ಣದಾಗಿ ಒಂದು 10 ಜನ ಕೂತ್ಕೊಳ್ಳೋವಂಥ ಥಿಯೇಟ್ರ್ ಮನೆಯಲ್ಲೇ ಮಾಡ್ಕೋತಾರೆ, ಅದರಲ್ಲೇ ನೋಡ್ತಾರೆ. ಹಾಗಾದರೆ ಎಲ್ಲ ಮುಗೀತಾ ಸಿನಿಮಾ ಇದು ಚಿತ್ರಮಂದಿರಗಳ ಇದು ಕಾಲಘಟ್ಟ? ಇನ್ನೇನೋ ಹೊಸದು ಬೇಕಾ, ಹೊಸದು ಬರುತ್ತಾ, ಏನೂ ಗೊತ್ತಾಗ್ತಿಲ್ಲ. ಒಂಥರ ಬೇಜಾರು ಕೂಡ ಆಗುತ್ತಲ್ವ ಸರ್ ಅದನ್ನೆಲ್ಲ ನೆನ್ಸ್ಕೊಂಡ್ರೆ? ಖಂಡಿತ. ಇಲ್ಲಿ 2 ಥರ ಇದ್ದಾರೆ ಸರ್, ನಾನು ಅಂದ್ಕೊಳ್ಳೋದು. ಒಂದಷ್ಟು ಈ ಸಿನಿಮಾಕ್ಕೆ ಸಂಬಂಧಪಟ್ಟಂಥ ನಟರಿರ್ಬೋದು, ನಿರ್ದೇಶಕರಿರ್ಬೋದು, ಕೆಲವ್ರಿಗೆ ಆ ತುಡಿತ ಇಲ್ಲ. ಅಂದರೆ ಮಾಡಬೇಕು, ಇಲ್ಲ ಇದು ಸೋಲ್ತಾ ಇದೆ, ನಾನೇನಾದ್ರು ಮಾಡಬೇಕು, ಇವಾಗ ಒಂದು ಎಲ್ಲರನ್ನೂ ಸೇರಿಸ್ಬೇಕು, ಮಾಡಬೇಕು, ಅದು ಯಾರನ್ನೂ ಕಾಣಿಸ್ತಾ ಇಲ್ಲ. ಯಾರು ಇದಕ್ಕೆ ಏನೋ ಒಂದು ಮಾಡಬೇಕಾಗಾದ್ರೆ ಮಾಡೋದಾದ್ರೂ ಏನು ಮಾಡಬೇಕು ಅನ್ನೋದು ಪ್ರಶ್ನೆ ಬಂದ್ಬಿಡತ್ತೆ. ಆಯ್ತು ಸೇರ್ಕೊಂಡ್ವಿ ಅನ್ಕೊಳ್ಳೋಣ, ಎಲ್ಲರೂ ಸೇರಿದ್ವಿ, ಏನು ಪರಿಹಾರ ಏನು ಅಂತ ಪರಿಹಾರ ಅಂತ ಲಿಸ್ಟ್ ಮಾಡಿದ್ರೆ ಏನೂ ಗೊತ್ತೇ ಆಗ್ತಿಲ್ಲ. OTT ಮಾತ್ರ ಕಿತ್ತಾಕ್ಬಿಡ್ಬೇಕು ಪರಿಹಾರ. ಯಾರ ಮನೆಗೂ OTT ಬರಬಾರ್ದು, ಅವಾಗೆಲ್ಲ ಸಿನಿಮಾಕ್ಕೆ ಬರ್ತದೆ. ತಮಾಷೆಗೆ ಹೇಳಿದೆ ಅಂದ್ರೆ ಅವೆಲ್ಲ ಆಗದೆ ಇರೋದು. ಅಂದ್ರೆ ಆ ಥರದ್ದು ಯಾವ ಪರಿಹಾರಗಳು ಕಾಡ್ತಿಲ್ಲ. ಹಾಗಂತ ತಪ್ಪಂತಲ್ಲ, ಈಗ ಮನೇಲಿ ಕೂತ್ಕೊಂಡು ಸಿನಿಮಾ ನೋಡೋದು ತಪ್ಪೇನಲ್ಲ, ನಿಮ್ಗೆ ಈಸಿ ಆಗೋಯ್ತಲ್ಲ. ಒಬ್ಬ ವ್ಯಕ್ತಿ ಸುಮ್ಮನೆ ಕೂತು ಮನೆಯಲ್ಲಿ ಬರೀ 100 ರೂಪಾಯಿಗೋ 50 ರೂಪಾಯಿಗೋ ಅದು ಎಷ್ಟೋ ಅಷ್ಟರಲ್ಲಿ ಒಂದು ಸಿನಿಮಾ ಮುಗಿಸ್ತಾನೆ. ಇಲ್ಲಾಂದ್ರೆ 2,000 ರೂಪಾಯಿ ಖರ್ಚು ಮಾಡ್ಬೇಕಾ, ಕಡಿಮೆ ಅಂತ, ಅಥವಾ 1,000 ಅಂತ ಹೋಗ್ಬೇಕಾ, ಅಷ್ಟು ನುಡಿಸ್ತಾ ಇದ್ದಾನಲ್ಲ ಅವನು ನೆಮ್ಮದಿಯಾಗಿದ್ದಾನೆ ಅಂತ. ಅವನಿಗೆ ಎಂಟರ್ಟೈನ್ಮೆಂಟ್ ಅಲ್ಲಿ ಸಿಗ್ತಿದೆಯಲ್ಲ, ಸಾಕು. ಇದನ್ನು ಎಲ್ಲರೂ ಮಾತಾಡಿದ್ದಾರೆ, ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ. ಇವು ಸಾಕಷ್ಟು ದಿನದಿಂದ ಈ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಇವಾಗ ನಾವು ಇದಕ್ಕೆ ಪರಿಹಾರ ಕಂಡುಕೊಂಡಿಲ್ಲ ಅಂದರೆ ಖಂಡಿತ ಇನ್ನೊಂದು 5 ವರ್ಷದಲ್ಲಿ ಇನ್ನಷ್ಟು ಅವನತಿಗೆ ಹೋಗುತ್ತೇನೋ. ಈಗಲೇ ನಿರ್ಮಾಪಕರೆಲ್ಲ ಬ್ಯಾಕ್ಔಟ್ ಆಗ್ತಿದ್ದಾರೆ. 1 ಕೋಟಿ 2 ಕೋಟಿ ಸಿನಿಮಾ ಮಾಡೋರೆಲ್ಲ ಬೇರೆ ಕಡೆ ಎಲ್ಲೋ ಬಿಸ್ನೆಸ್ಗೆ ಹೊಟ್ಟೋಗ್ಬಿಟ್ರು. ಇನ್ನು ದೊಡ್ಡ ನಿರ್ಮಾಪಕರು ಬಿಡಿ, ಅವ್ರಿಗೇನು ಅದೊಂದು ದೊಡ್ಡ ಲಾಸ್ ಅಲ್ಲ, ಅವರು ಮಾಡ್ತಾರೆ, ಗೆಲ್ತಾರೆ. ಅಂದರೆ 100 ಕೋಟಿ ಹಾಕಿ 100 ಕೋಟಿ ಗೆಲ್ಲಕ್ಕೆ ಗೊತ್ತಿದೆ ಸಿನಿಮಾ ಮಾಡೋರಿಗೆ, ಮೇಕರ್ಸ್ಗೆ. ಈ 2 ಕೋಟಿ 5 ಕೋಟಿ ಅಲ್ಲಿ ಇದಾರಲ್ಲ, ಈ ಇದರಲ್ಲಿ ಇರೋರಿಗೆಲ್ಲ ನಾವು ಹಾಕಿದ ದುಡ್ಡು ಬರಲ್ಲ ಅಂತ ಗ್ಯಾರಂಟಿ ಕೈ ಬಿಟ್ಬಿಡ್ತಾರೆ ಒಂದೊಂದ್ಸತಿ. ಆ ನಿಟ್ಟಿನಲ್ಲಿ ಈ ಸಿನಿಮಾ ನಮ್ಮ ಕೊತ್ತಲವಾಡಿ ನಿರ್ಮಾಪಕರು ಪುಷ್ಪಾ ಮೇಡಮು ಧೈರ್ಯ ಮಾಡಿದ್ದಾರೆ. ಯಾಕೆ ಅಂದರೆ ಸಿನಿಮಾ ಗೆಲ್ಲತ್ತೆ, ಕತೆ ಚೆನ್ನಾಗಿದೆ, ಅದೊಂದು ನೇಟಿವಿಟಿ ಗುಣ ಇದೆ, ಅದಕ್ಕೆ ಒಂದು ಹಳ್ಳಿನ ಸೊಗಡು, ಮಣ್ಣು, ವಾಸನೆ, ಆ ಕಲ್ಚರು, ಅದನ್ನೆಲ್ಲ ಇಟ್ಕೊಂಡು ಮಾಡಿದಂತಹ ಸಿನಿಮಾ ಸಾಧಾರಣವಾಗಿ ಗೆದ್ದಿದ್ದಾವೆ. ಹಾಗೆ ಈ ಸಿನಿಮಾ ಕೂಡ ಗೆಲ್ಲತ್ತೆ ಅನ್ನೋ ಭರವಸೆಗೆ ಇವರು ತುಂಬ ಜವಾಬ್ದಾರಿಯುತವಾಗಿ ಸಿನಿಮಾ ಮಾಡಿದ್ದಾರೆ. ಸೊ ಇದು ಹೆಂಗೆ ಅಂದ್ರೆ ಒಂದು ಸರ್ಪ್ರೈಸು. ಈ ಸಿನಿಮಾಗೆ, ಕೊತ್ತಲವಾಡಿ ಸಿನಿಮಾಗೆ ಪುಷ್ಪಮ್ಮ ಅವರು ನಿರ್ಮಾಪಕರಾಗ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸೊ ನಿಮ್ಗೆ ಅಂದ್ರೆ ನಾನು ಇಷ್ಟು ಜನ ಇಂಟರ್ವ್ಯೂ ಮಾಡಿದಾರ, ಸೊ ಅವ್ರೆಲ್ಲ ಹೇಳ್ತಿರೋದು ಅಂದ್ರೆ, ಸೊ ನಿಮ್ಗೆ ಮುಂಚಿತಾಗಿ ನಿಮ್ಗೂ ಕೂಡ ಗೊತ್ತಿತ್ತ ಅಂತ? ಇಲ್ಲ, ಯಾರಿಗೂ ಗೊತ್ತಿಲ್ಲ ಸರ್. ಇದು ನನಗೆ ಫೋನ್ ಬಂತು, ನಿರ್ದೇಶಕರು ಫೋನ್ ಮಾಡಿದ್ರು, ಈ ಥರ ಒಂದು ಪಾತ್ರ ಇದೆ, ನೀವು ಮಾಡಬೇಕು, ಕತೆ ಹೇಳ್ತೀನಿ ಅಂತ. ಸರಿ, ಸಿಕ್ಕಿದ್ರು, ಕತೆ ಹೇಳಿದ್ರು. ಆಮೇಲೆ ಎಲ್ಲ ಆಯಿತು, ಪೇಮೆಂಟ್ ಮಾತಾಡಿದ್ರು, ಇನ್ನೊಂದು ಡೇಟ್ಸ್ ಕಳಿಸಿದ್ರು, ಲೊಕೇಶನ್ ಇಂಥ ಕಡೆ ಇರುತ್ತೆ ಅಂತೆಲ್ಲ. ಇದೆಲ್ಲ ಆಗಿ ಪ್ರತಿದಿನ ಸೆಟ್ಟಿಗೆ ಬರ್ತಾ ಇದ್ವಿ, ಶೂಟಿಂಗ್ ಮಾಡ್ತಾ ಇದ್ವಿ. ಅವ್ರು ಯಾವಾಗ್ಲೂ ಹೇಳೋರು, ಏನಾದ್ರು ವಿಚಾರ ಬಂದಾಗ, ಇಲ್ಲ ಪ್ರೊಡ್ಯೂಸರ್ ಹಿಂಗಂದ್ರು, ಪ್ರೊಡ್ಯೂಸರು ಹಂಗಂದ್ರು, ಅವರು ನಾಳೆ ಅಲ್ಲಿ ಸಿಗ್ತಾರಂತೆ, ನಾನು ಹೋಗಬೇಕು, ಇಲ್ಲಿಗೆ ಬರಲ್ವಾ ಅಂತ ಕೇಳ್ತಾ ಇದ್ವಿ ನಾವು. ಇಲ್ಲ ನಾವೇ ಹೋಗಬೇಕು, ಅವ್ರು ಬರಲ್ಲ ಸೆಟ್ಗೆ.
ಯಾರು ಯಾರು ಅನ್ನುವಾಗ ಎಲ್ಲೂ ಕೂಡ ಯಾವತ್ತೂ ಅವರು ಡಿಸ್ಕ್ಲೋಸ್ ಮಾಡಿಲ್ಲ. ಸೊ ಕೊನೆಗೆ ನಮಗೆ ಒಂದಿನ ಹೇಳಿದ್ರು ಡಬ್ಬಿಂಗ್ ಟೈಮಲ್ಲಿ, ಅವರು ಅಂತಲೂ ಹೇಳಲಿಲ್ಲ, ನಿಮ್ಮ ಪಾತ್ರನ ಪುಷ್ಪಾ ಮೇಡಮ್ಮೇ ಸೆಲೆಕ್ಟ್ ಮಾಡಿದ್ದು, ಯಾವುದೋ ರೀಲ್ಸ್ ನೋಡುವಾಗ ನಿಮ್ಮದನ್ನು ನೋಡಿಬಿಟ್ಟು ಯಾವ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರ ನೋಡಿ ಅಂತ ಹೇಳಿ ನನ್ನನ್ನು ಕ್ಯಾಸ್ಟ್ ಮಾಡಿದ್ದು ಅಂತ. ನನಗದೊಂದು ತುಂಬ ಹೆಮ್ಮೆ ಇದೆ. ಮೇಡಮ್ಮೇ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ರು ನಿರ್ದೇಶಕರು. ಹಾಗಾಗಿ ಆಮೇಲೆ ಮೊನ್ನೆ ಪ್ರೆಸ್ ಮೀಟ್ ಇದಿತ್ತಲ್ಲ, ಟ್ರೈಲರ್ ಲಾಂಚ್ ಇತ್ತು, ಆವತ್ತು ಗೊತ್ತಾಗಿದ್ದು ಇವರೇ ಅಂತ. ಅಂದರೆ ಅದು 15 ದಿನ ಮುಂಚೆ ನನಗೊಂಚೂರು ಹೇಳಿದರು, ಹಿಂಟ್ ಕೊಟ್ಟಿದ್ರು. ಸೊ ಅದರ್ವೈಸ್ ಎಲ್ಲರಿಗೂ ಪಬ್ಲಿಕಲಿ ಇದು ಎಲ್ಲರಿಗೂ ಅನೌನ್ಸ್ ಆಗಿದ್ದು ಅವತ್ತೇನೆ. ಅದೊಂದು ದೊಡ್ಡ ಸರ್ಪ್ರೈಸ್ ಇದೆ. ಅಂದರೆ ನೋಡಿ ಎಷ್ಟು ದೊಡ್ಡ ನಾವು ಸಿನಿಮಾ ಮಾಡಿದ್ದೀವಿ ಅಂತ ನಮಗೆಲ್ಲರಿಗೂ ಬಹಳ ಸಂತೋಷ ಆಯಿತು. ಅಂದರೆ ಯಾವುದೋ ಸಣ್ಣ ಸಿನಿಮಾ ಅಂಥೇಳಿ ವರ್ಕ್ ಮಾಡಿದ್ವಿ, ಅಂದರೆ ಮನಸ್ಫೂರ್ತಿ ಕೆಲಸ ಮಾಡಿದ್ದೀವಿ ಎಲ್ಲರೂ. ಯಾವ ಸಿನಿಮಾ ಯಾರು ಎತ್ತ ಹಿನ್ನೆಲೆ ಗೊತ್ತಿರಲಿಲ್ಲ. ಬಟ್ ಅವರು ಅಂತ ಅನಿಸಿದಾಗ ಒಂದು ಭರವಸೆ ಬಂತು. ಅಂದರೆ ಆ ಥರದ್ದು ಒಂದು ಹಿನ್ನೆಲೆ ಇರುವಂಥ ಯಶ್ ಸರ್ಗೆ ಒಂದು ಕನಸಿದೆ, ಇಡೀ ಕನ್ನಡ ಚಿತ್ರರಂಗನ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಬೇಕು, ಎಲ್ಲರೂ ಗೆಲ್ಲಬೇಕು. ಅದೇ ಒಂದು ಥಾಟ್ ಪ್ರೋಸೆಸ್ಸಲ್ಲಿ ಅಥವಾ ಒಂದು ಚಿಂತನೆಯಲ್ಲಿ ಅವ್ರ ಅಮ್ಮ ಕೂಡ ಇದ್ದಾರೆ. ಇವತ್ತು ಇಷ್ಟು ದೊಡ್ಡ ಒಂದು ಸಂಸ್ಥೆನ ಹುಟ್ಟಾಕಿದ್ದಾರೆ. ಇದು ನೋಡೋದಕ್ಕೆ ಕೊತ್ತಲವಾಡಿ ಏನೋ ಒಂದು ಸಿನಿಮಾ ಮಾಡಿದ್ದಾರೆ ಅಂತಲ್ಲ, ಅದ್ರ ಹಿಂದೆ ಎಷ್ಟು ಜನ ದುಡಿದಿದ್ದಾರೆ, ಇನ್ನು ಎಷ್ಟು ಜನ ಬೆಳೆಸೋಕ್ಕಿದೆ. ಇವತ್ತು ರಾಜು ಸರ್ ಒಬ್ಬ ಸಮರ್ಥವಾಗಿ ನಿಭಾಯಿಸಿ ಒಂದು ಒಳ್ಳೆ ನಿರ್ದೇಶಕರಾಗಿದ್ದಾರೆ. ಅದ್ರಲ್ಲಿ ಮಾಡಿದಂಥ ಕ್ಯಾಮ್ರಾಮನ್ ಇರ್ಬೋದು, ನಮಗೆಲ್ಲ ಅವಕಾಶ, ನಾವೆಲ್ಲೋ ಸಿನಿಮಾ ಇಟ್ಟಾದರೆ ಇನ್ನೊಂದಷ್ಟೆಲ್ಲ ಜನಕ್ಕೆ ರೀಚ್ ಆಗ್ತೀವಿ. ಎಲ್ಲರಿಗೂ ಒಂದು ಬೆಳವಣಿಗೆ ಅದು. ಅದೊಂದು ಊಟ ಕೊಡುತ್ತೆ, ಒಂದಷ್ಟು ಜನನ ಬೆಳೆಸತ್ತೆ. ಅವ್ರಿಗೆ ಅವು ಈ ನಿಟ್ಟಿನಲ್ಲಿ ತಂತ್ರಜ್ಞರು, ಲೈಟ್ ಬಾಯ್ಸಿಂದ ಹಿಡಿದು ಎಲ್ಲರಿಗೂ ಒಂದು ಏನೋ ಒಂದು ಬದುಕು ಕಟ್ಟಿಕೊಳ್ಳುವಂತಹ ಕೆಲಸ ಮಾಡುತ್ತೆ ಈ ಪ್ರೊಡಕ್ಷನ್ ಹೌಸ್. ಬೇಕು ಈ ಥರದ್ದು. ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಇದ್ರು, ಅವರು ಸಾಕಷ್ಟು ಆ ಥರ ಸಿನಿಮಾ ಮಾಡಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ನಿರ್ಮಾಪಕಿ ಅಂತ ಹೆಸರು ಮಾಡಿ ಹೋದವರು. ಆ ನಿಟ್ಟಿನಲ್ಲಿ ಇವತ್ತು ಪುಷ್ಪಾ ಮೇಡಮ್ ಬರ್ತಾ ಇದ್ದಾರೆ. ಇವರು ಕೂಡ ಅಷ್ಟೇ ಒಳ್ಳೆ ಭರವಸೆ ಇದೆ ಎಲ್ಲರಿಗೂ, ಒಳ್ಳೆ ಸಿನಿಮಾ ಕೊಡ್ತಾರೆ ಮಾಡ್ತಾರೆ ಅಂತ. ಹಾಗಾಗಿ ಎಲ್ಲರೂ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ ಈ ಸಂಸ್ಥೆನ. ಜನ ಕೂಡ ಸಿನಿಮಾನ ಸ್ವೀಕಾರ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ. ಎಸ್ ಸರ್. ಪುಷ್ಪಾ ಮೇಡಮ್ ಅವರು ಮನಸ್ಸು ಮಾಡಿದ್ರೆ ದೊಡ್ಡ ದೊಡ್ಡ ನಟರನ್ನ ಇಟ್ಕೊಂಡು ಬೇರೆ ಥರದೇ ಒಂದು ದೊಡ್ಡ ಮಟ್ಟಕ್ಕೆ ಸಿನಿಮಾ ಮಾಡ್ಬೋದಾಗಿತ್ತು. ಬಟ್ ಆದರೆ ಪೃಥ್ವಿ ಅಂಬರನ್ನ ಒಬ್ಬ ನಟನ ಇಟ್ಕೊಂಡು, ಎಲ್ಲ ಈ ಥರದ ನಟನ ಇಟ್ಕೊಂಡು ಈ ಒಂದು ಇದಿದೆಯಲ್ಲ ಸರ್ ಪ್ರೋಸೆಸ್. ಸೊ ಅದು ಹೇಗೆ ಏನು ಹೇಳ್ತೀರ ಅದ್ರ ಬಗ್ಗೆ? ನೋಡಿ, ಪೃಥ್ವಿ ಅಂಬರ್ ನಾನು ಕಂಡಂತಹ, ನಾನೇನು ದೊಡ್ಡ ನಟ ಅಂತ ಮಾತಾಡ್ತಿಲ್ಲ, ನಾನು ಕಂಡಂತಹ ಶ್ರೇಷ್ಠ ನಟರಲ್ಲಿ ಪೃಥ್ವಿ ಅಂಬರ್ ಒಬ್ಬರು. ನೀವು ಒಬ್ಬ ನಟ ಬರೀ ಪರ್ಫಾರ್ಮೆನ್ಸ್ ಸ್ಕ್ರೀನ್ ಮೇಲೆ ಮಾಡಿದ್ರೆ ಸಾಲದು, ಅಷ್ಟೇ ಅಲ್ಲ. ನನಗನ್ಸಿದ್ದು ಆ್ಯಕ್ಷನ್ ಹೇಳಿ ಕಟ್ಟಾದ್ಮೇಲೆ ಆತ ಹೇಗೆ ಬಿಹೇವ್ ಮಾಡ್ತಾನೆ ಸೆಟ್ಟಲ್ಲಿ ಅಥವಾ ಮನೆಯವ್ರ ಜೊತೆ ಪಬ್ಲಿಕ್ಕಲ್ಲಿ, ಆತನ ನಡವಳಿಕೆ, ಇವೆಲ್ಲ ಕೌಂಟ್ ಆಗುತ್ತೆ. ಅಂದರೆ ಪೃಥ್ವಿ ಅಂಬರ್ನ ನೋಡಿ ನಾವೆಲ್ಲರೂ ಕಲಿಯೋದು ಸಾಕಷ್ಟಿದೆ. ಅಂದರೆ ಆ ವ್ಯಕ್ತಿತ್ವನೇ ವೆರಿ ಗ್ರೌಂಡೆಡ್ ಅಂತೀನಿ ನಾನು. ಅಂದರೆ ಅಷ್ಟು ಒಂಥರ ಸರಳ ಸಜ್ಜನಿಕೆ ನಟ. ನೀವು ನೋಡಿ ಅವ್ರ ಜೊತೆ ಮಾತಾಡಿಸಿ ಯಾವತ್ತಾದರೂ, ಎಷ್ಟು ಪ್ರೀತಿಯಿಂದ ನೆನಪು ಮಾಡಿ ಮಾತಾಡ್ತಾರೆ. ಆಮೇಲೆ ಫೋನ್ ನಂಬರು ನಿಮ್ಮ ಹತ್ರ ಇದ್ದರೆ ಅಥವಾ ಅವ್ರ ಹತ್ರ ನಂಬರ್ ಇಸ್ಕೊಂಡಿದ್ರೆ ಟಚ್ಚಲ್ಲಿದ್ದರೆ ಮಾತಾಡಿಸ್ತಾರೆ, ಹಲೋ ಹೇಳ್ತಾರೆ, ಯಾರನ್ನೂ ಬಿಟ್ಕೊಡಲ್ಲ. ಅಂದರೆ ಅವ್ರಿಗೆಲ್ಲರೂ ಬೇಕು. ಆಮೇಲೆ ತಾನೊಬ್ಬ ನಾಯಕ ನಟ ಅಥವಾ ಯಾವುದೋ ಹಮ್ಮು ಬಿಮ್ಮಿಲ್ಲ. ನನಗೆ ಪೃಥ್ವಿ ಅಂದರೆ ಒಂಥರ ವಿಶೇಷ ಒಂದು ಪ್ರೀತಿ. ಅವ್ರಿಗೂ ಕೂಡ ಅಷ್ಟೇ, ನಮ್ಮನ್ನು ಕಂಡ್ರೆ ಅಷ್ಟೇ ಪ್ರೀತಿ ಮಾಡ್ತಾರೆ. ಅವ್ರ ಜೊತೆ ದೂರದರ್ಶನ ಅಂತ ಸಿನಿಮಾ ಮಾಡಿದ್ದೆ ನಾನು, ಆಮೇಲೆ ಶುಗರ್ಲೆಸ್ ಅಂತ ಒಂದು ಸಿನಿಮಾ ಮಾಡಿದ್ದೆ. ಇದು 3ನೇದು ಅವ್ರ ಜೊತೆಗೆ. ತುಂಬ ಖುಷಿ ಆಗುತ್ತೆ ಸರ್. ನಿಮ್ಮನ್ನ ನಾವು ಬೇರೆ ಬೇರೆ ಪಾತ್ರಗಳೆಲ್ಲ ನೋಡಿದ್ವಿ. ಸೊ ಈ ಕೊತ್ತಲವಾಡಿ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ, ನಾವು ಯಾವ ರೀತಿ ನೋಡ್ಬೋದು ನಿಮ್ಮ ಸ್ಕ್ರೀನಲ್ಲಿ ಅಂತ? ಇದು PA ಪ್ರೊಡಕ್ಷನ್ಸ್, ಅದರಲ್ಲಿ ನಾನು PA ಪಾತ್ರ ಮಾಡಿದ್ದೀನಿ. PA ಪಾತ್ರ ಸೂಪರ್. ನಾನು ಎಲ್ಲರಿಗೂ ಅದನ್ನೇ ಹೇಳ್ತೀನಿ. ಈಗ ನೋಡಿ, PA ಪ್ರೊಡಕ್ಷನ್ಸ್ ಅಲ್ಲಿ PA ಪಾತ್ರ ನಾನೇನೆ ಅಂತ. PA ಪಾತ್ರ ಅಂದರೆ ಪುಷ್ಪಾ ಮೇಡಮು, ಅರುಣ್ ಕುಮಾರ್ ಸರ್ ಅವರು ಬಂಡವಾಳ ಹಾಕಿದಂಥ ಸಿನಿಮಾ. ನನಗಿದರಲ್ಲಿ ಬಾಬಣ್ಣ ಅಂತ ಒಂದು ಕ್ಯಾರೆಕ್ಟರ್ ಇದೆ ಇವ್ರದ್ದು, ಗೋಪಿ ದೇಶಪಾಂಡೆ ಅವ್ರದ್ದು.
ಆ ಪಾತ್ರಕ್ಕೆ ಒಂದು PA ಬೇಕಾಗತ್ತೆ, ಅದು ನಾನೇ. ತುಂಬ ಒಂಥರ ಏನು ಹೇಳ್ತಾರೆ, ಒಳ್ಳೆಯವನಲ್ಲ ಅಂದ್ರೆ ಆ ಕಥೆಯಲ್ಲಿ ಪಾತ್ರ. ಕೆಟ್ಟ ಮನುಷ್ಯ, ಬರೀ ಹಚ್ಚಾಕೋ ಸ್ವಭಾವ, ಬೆಂಕಿ ಹಚ್ತಾ ಇರ್ತೀನಿ, ಬೆಂಕಿ ಉರಿಯತ್ತೆ ನನ್ನಿಂದ ಸಿನಿಮಾದಲ್ಲಿ, ಒಬ್ರಿಗೊಬ್ರಿಗೆ ತಂದಿಕ್ತೀನಿ. ಆಮೇಲೆ ಕತೆ ನನ್ನ ಪಾತ್ರ ಏನು ಹೊರತಾಗಿ ನಿಲ್ಲಲ್ಲ, ಕತೆ ಹೇಗೆ ಹೋಗುತ್ತೋ ಅದ್ರ ಜೊತೆಗೆ ಹೋಗುತ್ತೆ, ಜೊತೆಗೆ ಹೋಗಿ ಎಲ್ಲೋ ಹೋಗಿ ಸಿಕ್ಕಾಕೊಂಡು ಅಲ್ಲೇನೋ ಗಿಲಿಬಿಲಿ ಮಾಡಿ ಅವ್ರನ್ನೇನೋ ಹಾಳು ಮಾಡಿ ಬರ್ತೀನಿ. ಈ ಥರದ್ದು ಒಂದು ಹಚ್ಚಾಕೋ ಪಾತ್ರ. ಬಟ್ ಒಂದು ನೆಗೆಟಿವಿಟಿ ಇದೆ ಪಾತ್ರಕ್ಕೆ, ಆ ಪಾಸಿಟಿವ್ ಪಾತ್ರ ಅಲ್ಲ. ಒಂಥರ ಹಳೇದು ಬಾಲಕೃಷ್ಣ ಸರ್ ಎಲ್ಲ ಮಾಡ್ತಿದ್ರು ಕೆಲವು ಕನ್ನಿಂಗ್, ಇದು ಆ ಥರದ್ದು ಒಂದು PA ಪಾತ್ರ ಇದು. ಮಜಾ ಕೊಡುತ್ತೆ ಅಂದ್ರೆ ವಿಭಿನ್ನವಾಗಿದೆ. ನಾನು ನಾರ್ಮಲ್ PA ಮಾಡಿದ ಪಾತ್ರಗಳಿಗಿಂತ ಹೊರತಾಗಿದೆ ಇದು. ಎಸ್ ಸರ್, ಕೊತ್ತಲವಾಡಿ ಸಿನಿಮಾ ಇದೆ ಆಗಸ್ಟ್ 1ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಏನ್ ಹೇಳ್ತೀವಿ ಆಡಿಯನ್ಸ್ಗೆ ಕೊನೆಯದಾಗಿ? ಆಡಿಯನ್ಸ್ ಅಂದ ತಕ್ಷಣ ಅಯ್ಯೋ ಪ್ರೇಕ್ಷಕರೇ ಬನ್ನಿ ಸಿನಿಮಾ ನೋಡಿ ಅಂತ ಕಳಕಳಿಯಿಂದ ಕೇಳ್ಕೊಳ್ಬೇಕು. ಯಾಕಂದರೆ ಭಯ ಆಗ್ತಾ ಇದೆ, ಜನ ನೀವು ಬರ್ತಿಲ್ಲ ಅಂತ ಒಂದು ಎಲ್ಲರ ಕೂಗು, ಆ ಕೂಗಿಗೆ ನೀವು ಸ್ಪಂದಿಸಬೇಕು. ನಾವೆಲ್ಲ ಬದುಕಿರೋದು ಬೆಳೀತಾ ಇರೋದೇ ನಿಮ್ಮಿಂದ. ನೀವೇ ನೋಡಿಲ್ಲ ಅಂದರೆ ಯಾರಿಗೋಸ್ಕರ ಸಿನಿಮಾ ಮಾಡೋಣ ಅಂತ ಗೊತ್ತಿಲ್ಲ. ನಾವು ಕೇಳ್ಕೊಳ್ಳೋದಂತೂ ಕೇಳ್ಕೊಳ್ತೀವಿ, ಬನ್ನಿ ಸಿನಿಮಾ ನೋಡಿ ಗೆಲ್ಲಿಸಿ. ಅಂದರೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಇನ್ನೊಂದು ಒಂದಷ್ಟು ಮಾತಿದೆ, ಕೆಲವು ಗಟ್ಟಿಯಾಗಿದ್ದಂಥ ಸಿನಿಮಾಗಳು, ನೋಡಬಹುದಾದ ಸಿನಿಮಾಗಳಿಗೂ ಜನ ಬರ್ತಿಲ್ಲ ಅಂತಲೂ ಒಂದಷ್ಟು ಮಾತಿದೆ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ. ಬಟ್ ಆ ನಿಟ್ಟಿನಲ್ಲಿ ಈ ಸಿನಿಮಾ ಹಂಗಾಗಲ್ಲ, ಆಗಬಾರ್ದು. ನೀವು ಈ ಸಿನಿಮಾ ನೋಡಿ. ಅದು ತುಂಬ ಅಳೆದು ತೂಗಿ ಸಾಕಷ್ಟು ಹೋಮ್ವರ್ಕ್ ಮಾಡಿ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡು ಬಂದು ಮಾಡಿದಂಥ ಸಿನಿಮಾ. ಅಂದರೆ ಒಬ್ಬರು ನಿರ್ಮಾಪಕಿ ಹೊಸದಾಗಿ ಬರ್ತಿದ್ದಾರೆ ಅಂದರೆ ಚಿತ್ರರಂಗಕ್ಕೆ, ಅದ್ರ ಹಿಂದೆ ಶ್ರಮ ಇದೆ. ಸುಮ್ಮನೆ ಯಾವುದೋ ಕಥೆನ ಓಕೆ ಮಾಡ್ಬಿಟ್ಟು ಹಾಕ್ರಪ್ಪ 5 ಕೋಟಿ ಹಾಕ್ತೀನಿ ಅಂತೇಳಿ ಮಾಡಿಲ್ಲ. ಒಂದಷ್ಟು ಜನಕ್ಕೆ ಕೆಲಸ ಸಿಗಬೇಕು, ಊಟ ಸಿಗಬೇಕು, ಇದರಿಂದ ನೆಕ್ಸ್ಟ್ ಸಂಸ್ಥೆ ಬೆಳಿಬೇಕು, ಹೊಸ ಹೊಸ ಪ್ರತಿಭೆಗಳು ಬರಬೇಕು. ಆ ನಿಟ್ಟಿನಲ್ಲಿ ಮಾಡಿದಂಥ ಸಿನಿಮಾ, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದಂಥ ಸಿನಿಮಾ. ನೀವು ಬನ್ನಿ ನೋಡಿ ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಧನ್ಯವಾದ. ನಿಮ್ಮ ಸುದ್ದಿ ಮನೆಗೆ ಸಾಕಷ್ಟು ಪ್ರತಿಭೆಗಳಿಗೆ ಅವಕಾಶ ಕೊಡ್ತಿದ್ದೀರಿ. ನಿಮ್ಮ ಚಾನಲ್ ಮೂಲಕ ನಮ್ಮನ್ನು ಸಂದರ್ಶನ ಮಾಡಿ ಒಂದು ವೇದಿಕೆ ಕಲ್ಪಿಸಿ ಕೊಡ್ತಾ ಇದ್ದೀರಿ. ತುಂಬ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು.